ಶಿವಮೊಗ್ಗದ ಆರ್ಎಂಎಲ್ ನಗರದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಎಂದು ಅಲ್ಲಿನ ಸ್ಥಳೀಯರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಥಳೀಯರು, ಕಳೆದ 35 ವರ್ಷದಿಂದ ನಾವು ಸರ್ಕಾರದ ಸೌಕರ್ಯದಿಂದ ವಂಚಿತರಾಗಿದ್ದೇವೆ. ಕಂದಾಯ ಮಾತ್ರ ನಮ್ಮ ಬಳಿ ಕಟ್ಟಿಸಿಕೊಳ್ತಾರೆ ಎಂದು ಆರೋಪ ಮಾಡಿದ್ದಾರೆ. ಆರ್ಎಂಎಲ್ ನಗರ ನಿವಾಸ ಅಂದರೆ 35 ವರ್ಷ ಆಯಿತು. ಇದು ಬಡಾವಣೆ ಆಗಿ CITB ಅಂತ ಇತ್ತು. ಇದು CITB ಅಂತ ಕಡೆಗೆ ಶಿವಮೊಗ್ಗ ಅರ್ಬನ್ ಡೆವಲಪ್ಮೆಂಟ್ ಶಿವಮೊಗ್ಗ ನಗರ ಅಭಿವೃದ್ಧಿ ಅಂತ ಇತ್ತು. 35 ವರ್ಷದಿಂದನೂ ಕಂಟಿನ್ಯೂಸ್ ನಾನು ಹೋರಾಡ್ತಾ ಇದ್ದೇನೆ. ಹೆಲ್ತ್ ಇನ್ಸ್ಪೆಕ್ಟರಿಂದ ಹಿಡಿದು ಕಮಿಷನರ್ ಅಂತ ಹಿಡಿದು ಎಲ್ಲ MLA ಅವರು ಇವರು ಯಾರು ಸಿಕ್ಕಿದ್ರು ಅವರು ಅದೇ ಕೆಲಸ. ಅದು ಏನು ಮೂಲ ಸೌಕರ್ಯನೇ ಇಲ್ಲ, ಮೂಲ ಸೌಕರ್ಯ ಯಾವುದೂ ಇಲ್ಲ. ಇದು ಏನಂದರೆ ಇವರು ಬಡಾವಣೆ ಮಾಡಿದ ಅಷ್ಟೇ, ಬಾಕಿದು ಏನೂ ಮಾಡಲಿಲ್ಲ. ನಾನೇ ಒಂದು 8 ವರ್ಷ ನೀರು ಕರೆಂಟು ರಸ್ತೆ ಇಲ್ಲದಂಗೆ ನಾನೇ ಇದ್ದೆ. ನಮ್ಮ ಮಕ್ಕಳು ದೀಪದಲ್ಲೇ ಓದಿದ್ದು. ತುಂಬ ಅನುಭವಿಸಿದ್ರು ಇದ್ರ ಬಗ್ಗೆ. ಮತ್ತು 1990ರಲ್ಲಿ ಇದು ಬಡಾವಣೆ ರಚನೆ ಆಯಿತು. ಅದರ ಮೇಲೆ ಇವರು 2010-11ರಲ್ಲಿ ನಗರಸಭೆ ಅಂತ ಇತ್ತು, ನಗರಸಭೆಗೆ ಹಸ್ತಾಂತರ ಆಯಿತು. ಅವರು ಎಷ್ಟು ಬೇಕು ಅಷ್ಟು ವಸೂಲು ಮಾಡಿಕೊಂಡ್ರು. ಕಂದಾಯ ಸೌಕರ್ಯ ಏನೂ ಕೊಟ್ಟಿಲ್ಲ. ಅವರು 1 ರೂಪಾಯಿನೂ ಇದ್ದರೂ ಎಲ್ಲ ಕೊಟ್ಟಿದ ಮೇಲೇ NOC ಕೊಟ್ಟಿದ್ರು. 2010-11ರಿಂದ ಇಲ್ಲಿ ಬಂದು ಇದು ಕಾರ್ಪೊರೇಷನ್ಗೆ ಸೇರಿದ ಮೇಲೆ ಅಲ್ಲಿ ಹೋರಾಟ ಆಯಿತು. ಇನ್ನೂ 15 ವರ್ಷದಿಂದ ಹೋರಾಡ್ತಾಯಿದ್ವಿ. ಅವರು 4,000 ತೊಗೊಂಡ್ರೆ ಇವ್ರು 8,000 ರೂಪಾಯಿ ತೊಗೊಂಡಿದ್ದಾರೆ. ಇವನು ಕಂದಾಯನೂ ಕಡಿಮೆ ಒಳ್ಳೆ ಕಂದಾಯ ತೊಗೊಂಡ್ರು 1 2 ತಿಂಗಳ 3 ತಿಂಗಳ 4 ತಿಂಗಳ ಕಡಿಮೆ ಆದರೂ ಅದಕ್ಕೆ ಬಡ್ಡಿ, ಅದರ ಮೇಲೆ ಮರುಬಡ್ಡಿ. ಏನೂ ಸೌಕರ್ಯ ಏನಿಲ್ಲ. ಬಟ್ ಉಸೂಲೆಲ್ಲ ಸರಿ ಮಾಡ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಉಸೂಲಾಗಿದೆ. ಒಂದು ವಾಟ್ರ್ ಚಾರ್ಜ್ 1,400 ಇತ್ತು, 2,100 ಆಯಿತು. ಮತ್ತು ಅಲ್ಲಿ ಏನಾದರೂ ಕಡಿಮೆ ನೀರು ಮೊದಲೇ ಒಳ್ಳೆ ಕೊಡ್ತಿದ್ರು. ಇದು 24x7 ಬಂದ ಮೇಲೆ ನೀರು ಸರಿ ಇಲ್ಲ. ಮತ್ತು ಜಾಸ್ತಿ ಮಾಡಿದ್ದಾರೆ ರೇಟೆಲ್ಲ. 1,400 ಅಂತ ಹಿಡಿದು 2,100 ರೂಪಾಯಿ ಕೊಟ್ಟಿದ್ದಾರೆ. ಹೊಸ ಕನೆಕ್ಷನ್ ಬೇಕಾದರೆ ಭಾಳ ದೊಡ್ಡ ಸಾಧನೆ ಮಾಡಬೇಕು. ದುಡ್ಡು ಕೊಟ್ಟು ಅಲ್ಲಿ ಒಂದು 6 ತಿಂಗಳ 7 ತಿಂಗಳ ತಿರುಗಬೇಕಲ್ಲಿ. ಆ ಪರಿಸ್ಥಿತಿ ಇದು ನಮ್ಮ ವಾಟರ್ ಬೋರ್ಡ್ನವ್ರದ್ದು ಮತ್ತು ಇವ್ರು ಹೇಳಿದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಅಲ್ಲಿ ಕಳಿಸ್ತಾರೆ. ಅಲ್ಲಿ ಎಷ್ಟು ಕಟ್ಟಿದ್ದಾರೆ, ಏನು ಕಟ್ಟಿದ್ದಾರೆ, ಬಾಕಿದೆಲ್ಲ ಇತ್ತೀಚೆಗೆ ಬೋರ್ ಇದನ್ನ ಪೈಪ್ ಮೇಲ್ಗಡೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿಗಿಲ್ಲ, ಆ ವೆಹಿಕಲ್ ಎಲ್ಲ ತಿರುಗಿ ಕಟ್ಟಾಗಿ ಅದೆಲ್ಲ ಡ್ಯಾಮೇಜ್ ಆಗಿ ಇದಾಗ್ತಾನೆ ಇದೆ. ಆ ಮೇಲೆ ಕನೆಕ್ಷನ್ ಬಂದ್ರೆ ಒಳಗಡೆ